ನಮಸ್ಕಾರ ಸ್ನೇಹಿತರೆ. ಜನವರಿ 1, 2, 3, 4 ಡೈಲಿ ಕರೆಂಟ್ ಅಫೇರ್ಸ್ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ, ಭಾರತೀಯ ಸೇನೆಯು 2026ನೇ ವರ್ಷವನ್ನು ಏನೆಂದು ಘೋಷಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ನೆಟ್ವರ್ಕಿಂಗ್ ಮತ್ತು ದತ್ತಾಂಶ ಕೇಂದ್ರಿತ ವರ್ಷ. ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ 3ನೇ ಸ್ವದೇಶಿ ಪರಮಾಣು ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಹೆಸರೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, INS ಹರಿದಮನ್ ನೋಡಿ ಸ್ನೇಹಿತರೆ, INS ಹರಿದಮನ್. ನೆಕ್ಸ್ಟ್ ಪ್ರಶ್ನೆ, 7ನೇ ಭಾರತ ಅಂತಾರಾಷ್ಟ್ರೀಯ ಕಡಲೆಕಳೆ ಪ್ರದರ್ಶನ ಮತ್ತು ಶೃಂಗಸಭೆ ಎಲ್ಲಿ ನಡೆಯಲಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ಕೊಚ್ಚಿನ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಹೈಸ್ಪೀಡ್ ಕಾರಿಡಾರ್ ಯಾವ 2 ನಗರಗಳ ನಡುವೆ ಇದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ಮುಂಬೈ ಟು ಅಹಮದಾಬಾದ್. ನೆಕ್ಸ್ಟ್ ಪ್ರಶ್ನೆ, ಸುಲ್ತಾನ್ ಅದ್ನಾನ್ ಶಾ ಕಪ್ನಲ್ಲಿ ಭಾರತವು ಈ ಕೆಳಗಿನ ಯಾವ ಪದಕವನ್ನು ಪಡೆದುಕೊಂಡಿದೆ? ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಎ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ಮದ್ರಾಸ್ ಸಂಗೀತ ಅಕಾಡೆಮಿಯಿಂದ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಭಾಜನರಾದ RK ಶ್ರೀರಾಮ್ ಕುಮಾರ್ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಡಿ ನೋಡಿ ಸ್ನೇಹಿತರೆ, ಪಿಟೀಲು ಕ್ಷೇತ್ರಕ್ಕೆ RK ಶ್ರೀರಾಮ್ ಕುಮಾರ್ ಅವರು ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದ ಕರ್ನಾಟಕದ ದಿನಿಧಿ ದೇಸಿಂಗು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೋಡಿ ಸ್ನೇಹಿತರೆ, ಇವರು ಈಜು, ಆಪ್ಷನ್ಸ್ ಬಿ, ಈಜು ಕ್ರೀಡೆಗೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರ ಪ್ರೇರಣಾ ಸ್ಥಳದಲ್ಲಿ ಈ ಕೆಳಗಿನ ಯಾರ ಪ್ರತಿಮೆಗಳು ಸ್ಥಾಪಿಸಲ್ಪಟ್ಟಿವೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಸ್ನೇಹಿತರೆ. ಇದಕ್ಕೆ ಆನ್ಸರ್ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಈ 3 ಜನರ ಪ್ರತಿಮೆಗಳು ಸ್ಥಾಪಿಸಲ್ಪಟ್ಟಿವೆ. ಅಂದರೆ ಆಪ್ಷನ್ಸ್ ಡಿ ನೋಡಿ ಸ್ನೇಹಿತರೆ, ಮೇಲಿನ ಎಲ್ಲರೂ. ನೆಕ್ಸ್ಟ್ ಪ್ರಶ್ನೆ, ಉರುಳುವ ಬಜೆಟ್ ವ್ಯವಸ್ಥೆಯನ್ನು ಭಾರತದ ಯಾವ ರಾಜ್ಯ ಮೊದಲು ಪರೀಕ್ಷಿಸಿದ್ದು? ಆಪ್ಷನ್ಸ್ ಎ ನೋಡಿ ಸ್ನೇಹಿತರೆ, ಮಧ್ಯಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಗೋವಾ ತನ್ನ 3ನೇ ಜಿಲ್ಲೆಯಾಗಿ ಈ ಕೆಳಗಿನ ಯಾವುದನ್ನು ಘೋಷಿಸಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಪ್ಷನ್ಸ್ ಸಿ ನೋಡಿ ಸ್ನೇಹಿತರೆ, ಕುಶವತಿ ಗೋವಾದ 3ನೇ ಜಿಲ್ಲೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲು ಅನುಮೋದನೆ ನೀಡಲಾಯಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಾತ್ ನೋಡಿ ಸ್ನೇಹಿತರೆ, ಗುಜರಾತ್ ದೇಶದಲ್ಲಿ ಅನುಮೋದನೆ ನೀಡಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯೂರೋ ಕರೆನ್ಸಿ ಅಳವಡಿಸಿಕೊಂಡ ಯೂರೋಜನ್ 21ನೇ ರಾಷ್ಟ್ರ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಯೂರೋ ಕರೆನ್ಸಿ ಇತ್ತೀಚೆಗೆ ಅಳವಡಿಸಿಕೊಂಡಿದೆ ಬಲ್ಗೇರಿಯಾ. ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಸ್ಟಿಸ್ ಮಿಷನ್ 2025 ಇದು ಯಾವ ದೇಶದ ಸೇನಾ ಸಮರಾಭ್ಯಾಸವಾಗಿದೆ? ವೆರಿ ಇಂಪಾರ್ಟೆಂಟ್, ಜಸ್ಟಿಸ್ ಮಿಷನ್ ಇದು ಚೀನಾ ದೇಶದ ಜಂಟಿ ಸಮರಾಭ್ಯಾಸ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಖಾಸಗಿ ವಲಯದ ನ್ಯಾವಿಗೇಷನ್ ಕೇಂದ್ರವನ್ನು ಎಲ್ಲಿ ಅನಾವರಣಗೊಳಿಸಲಾಗುತ್ತಿದೆ? ವೆರಿ ಇಂಪಾರ್ಟೆಂಟ್, ಕೇರಳದ ತಿರುವನಂತಪುರಂ ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಡಿ. ನೆಕ್ಸ್ಟ್ ಪ್ರಶ್ನೆ, ಅಂಚೆಯನ್ನು ಬಂದ್ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದು? ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡೆನ್ಮಾರ್ಕ್ ನೋಡಿ ಸ್ನೇಹಿತರೆ, ಡೆನ್ಮಾರ್ಕ್ ದೇಶ ಅಂಚೆ ಬಂದ್ ಮಾಡಿದ ಜಗತ್ತಿನ ಮೊದಲ ದೇಶವಾಗಿದೆ. ನೆಕ್ಸ್ಟ್ ಪ್ರಶ್ನೆ, DRDO ಸಂಸ್ಥಾಪನಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 1 ನೋಡಿ ಸ್ನೇಹಿತರೆ, ಜನವರಿ 1ರಂದು DRDO ತನ್ನ ಸಂಸ್ಥಾಪನಾ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ಡೈಲಿ ಕರೆಂಟ್ ಅಫೇರ್ಸ್ ಮುಗಿಸುತ್ತೇನೆ.